ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಡಬಲ್ ಮರ್ಡರ್ ಆಗಿತ್ತು. ಈ ಮರ್ಡರ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಐನಾತಿ ಹೆಂಡತಿ ಎನ್ನುವ ಮಾಹಿತಿ ಇದೆ. ಲವರ್ ಜೊತೆ ಸೇರ್ಕೊಂಡು ಗಂಡನನ್ನ ಮತ್ತು ಮಗುವನ್ನ ಕೊಂದಿರೋದು, ಸೌಟ್ನಿಂದ ಹೊಡೆದು ಪತ್ನಿ ಹಾಗೂ ಆಕೆಯ ಪ್ರಿಯಕರ ಮಗುವನ್ನ ಕೊಂದಿರೋದು. ಪೊಲೀಸರ ಮುಂದೆ ಅಸಲಿ ಕಹಾನಿಯನ್ನ ಹೇಳಲಾಗಿದೆ. ಪ್ರಿಯಕರನ ಜೊತೆ ಸೇರಿ ಗಂಡ ಮತ್ತು ಮಗನನ್ನ ಕೊಂದಿರೋದು. ಹರಿಣಿ ಪ್ರಿಯಕರ ವಿನಯ್ನೊಂದಿಗೆ ಸೇರಿ ಗಂಡ ಮತ್ತು ಮಗುವನ್ನ ಕೊಲೆ ಮಾಡಲಾಗಿದೆ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಡೆದಿರುವ ಡಬಲ್ ಮರ್ಡರ್ ಇದು. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಡೆದಿರುವ ಡಬಲ್ ಮರ್ಡರ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರು ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ರೋಚಕ ವಿಚಾರಗಳು ಕೂಡ ಗೊತ್ತಾಗಿದೆ. ಗಂಡ ಮತ್ತು ಮಗುವನ್ನ ಕೊಂದಿದ್ದು ಈ ಹರಿಣಿ ಮತ್ತು ಆಕೆಯ ಬಾಯ್ ಫ್ರೆಂಡ್ ವಿನಯ್ ಸೇರ್ಕೊಂಡು ಸೌಟಿನಿಂದ ಹೊಡೆದು ಮಗುವನ್ನ ಕೊಂದೇ ಬಿಟ್ರು. ರಾತ್ರಿ 11 ಗಂಟೆಗೆ ಪ್ರಿಯಕರ ವಿನಯ್ನನ್ನ ಹರಿಣಿ ಕರೆಸಿಕೊಂಡಿದ್ಲು. ಈ ವೇಳೆ ಮನೆಯ ಸಿಸಿಟಿವಿ ಕ್ಯಾಮೆರಾವನ್ನ ಹೆಂಡತಿ ಆಫ್ ಮಾಡ್ತಾಳೆ ಹರಿಣಿ. ಪತಿ ಅಭಿನಂದನ್ ತಲೆಗೆ ಸೌಟ್ನಿಂದ ಹೊಡೆದು ಪತ್ನಿ ಹರಿಣಿ ಸಾಯಿಸಿರೋದು. ಅಪ್ಪನಿಗೆ ಹೊಡೆಯೋದನ್ನ ನೋಡ್ತಾ ಇದ್ದಂತ ಮಗು ಎದ್ದು ಸಾಕ್ಷಿ ಕೇಳಿದ್ರೆ ಕಷ್ಟ ಅಂತೇಳಿ ಮಗನನ್ನು ಕೂಡ ಹತ್ಯೆ ಮಾಡಲಾಗಿದೆ. ಮಗುವನ್ನ ಉಸಿರುಗಟ್ಟಿಸಿ ಹರಿಣಿ ಮತ್ತು ಆಕೆಯ ಪ್ರಿಯಕರ ಹತ್ಯೆ ಮಾಡಿದ್ದಾರೆ. ಮನೆಯಲ್ಲಿದ್ದ ರಕ್ತವನ್ನ ಇಬ್ಬರೂ ಸೇರ್ಕೊಂಡು ತೊಳೆದಿದ್ರು. ಅಭಿನಂದನ್ ರಕ್ತದ ಕಲೆ ಬಟ್ಟೆಯನ್ನ ಬದಲಾಯಿಸಿದ್ರು. ಹಾಗೇನೆ ಅವತ್ತು ರಾತ್ರಿ ಏನಾಯ್ತು ಅಂತ ನೋಡ್ತಾ ಹೋಗುವುದಾದ್ರೆ, ರಾತ್ರಿ 11 ಗಂಟೆ ಸುಮಾರಿಗೆ ಹರಿಣಿ ತನ್ನ ಬಾಯ್ ಫ್ರೆಂಡ್ ವಿನಯ್ನನ್ನ ಮನೆಗೆ ಕರೆಸಿಕೊಳ್ತಾಳೆ. ಮನೆಗೆ ಕರೆಸಿಕೊಳ್ಳುವ ಸಂದರ್ಭದಲ್ಲಿ ಸಿಸಿಟಿವಿಯನ್ನ ಆಫ್ ಮಾಡಿಸಿದ್ಲು. ಮೊದಲು ಗಂಡನನ್ನ ಸೌಟಿನಿಂದ ಹೊಡೆದು ಕೊಲೆ ಮಾಡ್ತಾಳೆ. ಕೊಲೆಯಾಗಿರುವಂಥ ಅಭಿನಂದನ್ ನೋಡ್ತಾ ಇರಬಹುದು. ಹರಿಣಿ ಮತ್ತು ಅಭಿನಂದನ್ ಮದುವೆ ಆಗಿರೋ ಫೋಟೋವನ್ನ ಇನ್ನೊಂದು ಕಡೆಯಲ್ಲಿ ಕೊಲೆಯಾಗಿರುವಂಥ ಅಭಿನಂದನ್ ರಾತ್ರಿ ಮನೆ ಕರೆಸ್ಕೊಂಡು ಸೌಟಿನಿಂದ ಹೊಡಿತಾಳೆ. ಸೌಟಿನಿಂದ ಹೊಡೆದು ಗಂಡನನ್ನು ಕೊಲೆ ಮಾಡೋದು ಹೆಂಡತಿ. ಅದಾದ ಬಳಿಕ ಆಕೆಯೇ ಹೆತ್ತ ಮಗು ಯದುವೀರ್ ಅಂತೇಳಿ ಆ ಮಗುವಿನ ಹೆಸರು. ಮಗು ಎಲ್ಲಾದರೂ ಸಾಕ್ಷಿ ಹೇಳ್ಬಿಡುತ್ತೆ ಅಂತೇಳಿ ಮಗುವನ್ನ ಹೆತ್ತವಳೆ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾಳೆ ಅಂತ ಹೇಳಿದ್ರೆ ಏನು ಕತೆ? ನಿಜಕ್ಕೂ ಈ ಪ್ರಕರಣದ ಕುರಿತಂತೆ ಸಾಕಷ್ಟು ಅನುಮಾನಗಳಿತ್ತು. ಆ ಎಲ್ಲ ಅನುಮಾನಗಳಿಗೂ ಪೊಲೀಸರ ತನಿಖೆ ತೆರೆ ಎಳೆಯುವಂತ ಕೆಲಸವನ್ನ ಮಾಡಿದೆ. ಮಗುವಿನ ಮೇಲೆ ಮಲಗಿಸಿ ಸಾಯಿಸಿದ್ದಾನೆ ಅಂತ ಬಿಂಬಿಸೋ ಕೇಸ್ನ ಆಗ ಮಗು ಉಸಿರುಗಟ್ಟಿ ಮೃತಪಟ್ಟಿದೆ ಅಂತ ಬಿಂಬಿಸೋಕೆ ಪ್ಲಾನ್ ಅನ್ನ ಹಾಕೊಂಡಿದ್ರು. ನಿನ್ನೆ ಕೂಡ ಪತ್ನಿ ಹರಿಣಿ ತಾಯಿ ವಿಮಲಾ ಇದೇ ಡೈಲಾಗ್ ಅನ್ನ ಹೇಳಿದ್ರು. ಮಗಳಿಗೆ ಗಂಡನ ಕೊಲೆಗೆ ಪ್ಲಾನ್ ಹೇಳಿಕೊಟ್ಲ ತಾಯಿ ವಿಮಲಾ. ಹಾಗಾದ್ರೆ 6 ತಿಂಗಳ ಹಿಂದೆ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ಲು ಇದೇ ಹರಿಣಿ. ಈ ವೇಳೆ ಮಗಳಿಗೆ ಬುದ್ಧಿ ಹೇಳದೆ ಅಳಿಯನದ್ದೇ ತಪ್ಪು ಅಂತ ಅತ್ತೆ ಹೇಳ್ತಾ ಇದ್ರು. ಹರಿಣಿಯನ್ನ ಬಂಧಿಸಿ ವಿಚಾರಣೆಯನ್ನ ಚಿಕ್ಕಬಾಣಾವರ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ವಿನಯ್ ಬೆನ್ನು ಬಿದ್ದಿದ್ದಾರೆ. ಚಿಕ್ಕಬಾಣಾವರ ಪೊಲೀಸರು ಪ್ರಿಯಕರ ವಿನಯ್ ಎಸ್ಕೇಪ್ ಆಗಿದ್ದಾನೆ, ಆತನ ಹುಡುಕಾಟದಲ್ಲಿದ್ದಾರೆ. ಗಂಡ ಅಭಿನಂದನ್ ಇದಾನಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಮಗನ ಮೇಲೆ ಬಿದ್ದಿದ್ದಾನೆ ಅಂತೇಳಿ ಹರಿಣಿಯ ತಾಯಿ ಹೇಳಿದ್ರು ನಿನ್ನೆ. ಆಗ ಮಗು ಉಸಿರುಗಟ್ಟಿ ಮೃತಪಟ್ಟಿದೆ ಅಂತ ಬಿಂಬಿಸೋಕೆ ಪ್ಲಾನ್ ಅನ್ನು ಕೂಡ ಹಾಕೊಳ್ಳಲಾಗಿತ್ತು. ನಿನ್ನೆ ಕೂಡ ಪತ್ನಿ ಹರಿಣಿ ತಾಯಿ ವಿಮಲಾ ಇದೇ ಡೈಲಾಗ್ ಅನ್ನ ಹೇಳಿದ್ರು. ಮಾಧ್ಯಮಗಳ ಮುಂದೆ ಹೇಳಿದ್ದವರು ಮಗಳಿಗೆ ಗಂಡನ ಕೊಲೆ ಪ್ಲಾನ್ ತಾಯಿಯೇ ಹೇಳಿಕೊಟ್ಲ. ಸದ್ಯಕ್ಕಿರುವಂತ ಪ್ರಶ್ನೆ ಇದು. 6 ತಿಂಗಳ ಹಿಂದೆ ಇದೇ ಹರಿಣಿ ವಿನಯ್ ಜೊತೆ ಎಸ್ಕೇಪ್ ಆಗಿದ್ಲು. ವಿನಯ್ ಜೊತೆ ಓಡಿ ಹೋಗಿದ್ಲು. ಮತ್ತೆ ವಾಪಸ್ ಬುದ್ಧಿ ಹೇಳಿ ಕರ್ಕೊಂಡು ಬರಲಾಗತ್ತೆ. ಹರಿಣಿಯನ್ನ ಬಂಧಿಸಿ ಚಿಕ್ಕಬಾಣಾವರ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ವಿನಯ್ ಬೆನ್ನು ಬಿದ್ದಿದ್ದಾರೆ ಚಿಕ್ಕಬಾಣಾವರ ಪೊಲೀಸರು. ನೋಡ್ತಾ ಇರಬಹುದು, ಅಭಿನಂದನ್ ಮತ್ತು ಹರಿಣಿ ಮದುವೆಯಾಗಿ ಒಂದು ಮಗು ಇತ್ತು. ಆದರೂ ಈ ಹರಿಣಿಗೆ ಮತ್ತೊಬ್ಬ ಬಾಯ್ ಫ್ರೆಂಡ್, ಆತನಿಂದಲೇ ವಿನಯ್ನ ದುರಂತ ಅಂತ್ಯ ಆಗಿದೆ. ಹಾಗೆಯೇ ಅಭಿನಂದನ್ ಮತ್ತು ಹರಿಣಿಯ ದಾಂಪತ್ಯಕ್ಕೆ ಸಾಕ್ಷಿಯಾಗಿದ್ದ ಮಗು ಯದುವೀರ್ ಕೂಡ ಮೃತಪಟ್ಟಿದೆ. ಕೊಲೆ, ಹೆತ್ತ ಮಗುವನ್ನೇ ಕೊಲೆ ಮಾಡಿದ್ಲು ಈಕೆ. ಕಟ್ಟಿಕೊಂಡ ಗಂಡನನ್ನು ಸಾಯಿಸಿಬಿಟ್ಲು, ಅದು ಕೂಡ ತನ್ನ ಪ್ರಿಯಕರನಿಗಾಗಿ.
ಪ್ರಕರಣದ ಕುರಿತಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇತ್ತ ವಿನಯ್ನನ್ನ ಹುಡುಕಾಟ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಹಾಗೆಯೇ ಅಭಿನಂದನ್ನ ಕೊಲೆ ಆದ ಬಳಿಕ ಆತನ ಬಟ್ಟೆಯನ್ನು ಬದಲಿಸಿ ಒಗೆದು ಹಾಕಿದ್ಲು ಈ ಐನಾತಿ ಎನ್ನುವ ಮಾಹಿತಿ ಕೂಡ ಇದೆ. ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಮನೆಯಲ್ಲಿದ್ದ ರಕ್ತವನ್ನು ತೊಳೆದಿದ್ಲು. ಹರಿಣಿ ಮತ್ತು ಆಕೆಯ ಪ್ರಿಯಕರ ವಿನಯ್ ಸೇರಿಕೊಂಡು ಆ ರಕ್ತವನ್ನು ತೊಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. 5 ಪುಟ್ಟ ಮಗುವನ್ನು ಕೊಲೆ ಮಾಡ್ತಾರೆ. ಮೊದಲು ಗಂಡನನ್ನು ಕೊಲೆ ಮಾಡೋದು, ಅದಾದ ಬಳಿಕ ಪುಟ್ಟ ಮಗುವನ್ನು ಇವರಿಬ್ಬರು ಸೇರಿಕೊಂಡು ಕೊಲೆ ಮಾಡೋದು. ಎಂಥ ದುರಂತ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಡೆದಿರುವ ಡಬಲ್ ಮರ್ಡರ್ ಪ್ರಕರಣ ಇದು. ಪ್ರಕರಣದ ತನಿಖೆ ನಡೆಸ್ತಾ ಇರುವಂಥ ಪೊಲೀಸರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನಿಗೆ ಹೆಂಡತಿ ಚಟ್ಟ ಕಟ್ಟಿರುವ ಅಸಲಿ ಸ್ಟೋರಿ ಇದು. ಸೌಟ್ನಿಂದ ಹೊಡೆದು ಪತಿಯನ್ನು ಸಾಯಿಸಿರೋದು. ಸೌಟ್ನಿಂದ ಹೊಡೆದು ರಾತ್ರಿ 11 ಗಂಟೆ ಸುಮಾರಿಗೆ ಮನೆ ಕರೆಸ್ಕೊಳ್ತಾಳೆ ಲವರ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಕೂಡ ಗಂಡನನ್ನ ಕೊಲೆ ಮಾಡಿ ಆ ಬಳಿಕ ಮಗುವನ್ನ ಕೊಂದಿತ್ತು. ಪೊಲೀಸ್ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗಿದೆ? ಈ ವಿನಯ್ ಎಲ್ಲಿದ್ದಾನೆ ವೆಂಕಟೇಶ್ ಈಗ? ಚಿಕ್ಕಬಳ್ಳಾಪುರದ ನಿನ್ನೆ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ತಂದೆ ಮತ್ತು ಮಗ ಇಬ್ಬರು ಕೂಡ ಶವವಾಗಿ ಮೃತ ಕಂಡು ಬಂದಿದ್ರು. ಅದಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ರು. ಆರಂಭದಲ್ಲಿ ಅವರ ಮನೆಯವರು ಕೂಡ ಇದೊಂದು ಕೊಲೆ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಿದ್ರು. ಕೊಲೆಗೆ ಸಂಬಂಧಪಟ್ಟಂತೆ ಏನೋ ಒಂದು ಹೆಂಡತಿ ಹರಿಣಿ ಏನಿದೆ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆರಂಭದಲ್ಲಿ ಈ ಪ್ರಕರಣಕ್ಕೂ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆತ ಈ ಹಿಂದೆ ಕೂಡ ಹೃದಯಾಘಾತಕ್ಕೊಳಗಾಗಿದ್ದ. ಹಾಗಾಗಿ ಹೃದಯಾಘಾತದಿಂದ ಮೃತಪಟ್ಟಿರ್ಬೋದು. ಆ ಸಂದರ್ಭದಲ್ಲಿ ಮಗುವಿನ ಮೇಲೆ ಬಿದ್ದಿದೆ. ಆಗ ಮಗು ಕೂಡ ಉಸಿರುಗಂಟೆ ಮೃತಪಟ್ಟಿದ್ದಾನೆ. ಇದರಲ್ಲಿ ನಂದೇನು ಕೈವಾಡ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನುವಂತ ರೀತಿಯಲ್ಲಿ ನಾಟಕವನ್ನ ಮಾಡಿದ್ದು. ಅದೇ ರೀತಿ ಯಥಾವತ್ತಾಗಿ ಆಕೆ ತಾಯಿ ವಿಮಲಾ ಏನಿದ್ದಾರೆ ಅವರು ಕೂಡ ಈ ಒಂದು ಸಿನಿಮಾದ ಸ್ಕ್ರೀನ್ ಪ್ಲೇ ರೀತಿಯಾಗಿ ಹೇಳಿದ್ರು. ಈ ಎಲ್ಲವನ್ನೂ ನಂಬಿದಂತ ಪೊಲೀಸರಿಗೂ ಕೂಡ ಅನುಮಾನ ದಟ್ಟವಾಗಿ ಹೋಗ್ತಾ ಇತ್ತು. ಕಾರಣ ಏನಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಮನೆಯಲ್ಲಿದ್ದಂತ CCTV ಕಳೆದ 2 ದಿನಗಳಿಂದ ಕೂಡ ಆಫ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ರೆಕಾರ್ಡ್ ಕೂಡ ಆಗ್ತಾ ಇರಲಿಲ್ಲ. ಅದು ಒಂದು ಕೂಡ ಅನುಮಾನ ಮೂಡಿಸುತ್ತೆ. ಅದಾದ ಬಳಿಕ ಮನೆಯ ಒಳಗಡೆ ಕೂಡ ರಕ್ತದ ಕಲೆಗಳಿರುತ್ತೆ. ಅವೆಲ್ಲವನ್ನು ಕೂಡ ಒರೆಸಿ ತೊಳೆದು ಆ ಬಟ್ಟೆಯನ್ನು ಕೂಡ ಹೊರಗಡೆ ಒಣಗಾಕಿರ್ತಾರೆ. ಮತ್ತು ಗಂಡನಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಸೌಟ್ನಿಂದ ಹೊಡೆದಿರ್ತಾರೆ. ಆಗ ರಕ್ತ ಕೂಡ ಸ್ರಾವವಾಗಿರುತ್ತೆ. ರಕ್ತ ಬಂದು ಬಟ್ಟೆ ಮೇಲೆ ಕೂಡ ಚೆಲ್ಲಿರುತ್ತೆ. ಇದು ಗೊತ್ತಾಗಬಾರ್ದು ಅಂತ ಹೇಳಿ ಗಂಡನ ಬಟ್ಟೆಗಳನ್ನು ಕೂಡ ಬದಲಾಯಿಸಿರ್ತಾರೆ. ಆಗ ಪೊಲೀಸರಿಗೂ ಕೂಡ ಸಹಜವಾಗಿ ಕೂಡ ಎಲ್ಲವೂ ಕೂಡ ಡೌಟ್ ಶುರುವಾಗುತ್ತೆ. ಆಗ ಪೊಲೀಸರು ತಮ್ಮದೇ ಒಂದು ಶೈಲಿಯಲ್ಲಿ ವಿಚಾರಣೆಯನ್ನು ಮಾಡಿದಂತಹ ವೇಳೆಯಲ್ಲಿ ಈಕೆ ನಿನ್ನೆ ಪ್ರಿಯಕರನ ವಿಜಯ್ ಅಂತ ಹೇಳಿದ್ದಾರೆ. ಆತನ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿರ್ತಾಳೆ. ಆಗ ಆತನನ್ನ ಕರೆಸ್ಕೊಂಡು ಮನೆಗೆ ಹಲ್ಲೆಯನ್ನ ಮಾಡ್ತಾಳೆ. ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಆತ ಮೃತಪಡ್ತಾನೆ. ಎಲ್ಲವನ್ನು ಕೂಡ ಮಗ ಎದುವೀರ್ ನೋಡಿರ್ತಾನೆ. ಮಗ ಎದುವೀರ್ ನೋಡಿದ್ರಿಂದಾಗಿ ಇನ್ನೂ ಒಂದು ಕೇಸ್ ಸಂಬಂಧಪಟ್ಟಂತೆ ಎವಿಡೆನ್ಸ್ ಆಗ್ಬೋದು. ತಮ್ಮ ಮೇಲೆ ಈ ಪ್ರಕರಣ ಹೊರಗಡೆ ಬರ್ಬೋದು ಅನ್ನೋ ಕಾರಣಕ್ಕೆ ಮಗನನ್ನ ದಿಲ್ಲಿನಿಂದ ಉಸಿರುಗಟ್ಟಿ ಸಾಯಿಸ್ತಾರೆ. ಅದಾದ ಬಳಿಕ ಕೂಡ ಈ ವಿಜಯ್ ಕುಮಾರ್ ಇದೆ ಆತ ಎಸ್ಕೇಪ್ ಆಗ್ತಾನೆ. ಇವಳಿಗೆ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಮನೆಯ ಒಳಗಡೆ ಪಕ್ಕದ ರೂಮ್ ನಲ್ಲಿ ಮನ್ಕೊಂಡಿರ್ತಾರೆ. ಇಲ್ಲಿಂದ ಬೆಳಗ್ಗೆ ಎದ್ದು ರೂಮ್ ಅನ್ನ ಓಪನ್ ಮಾಡಿ ಮನೆಗೆ ಹೊಸರಿಗೆ ನೀರು ಹಾಕಿ ಒಳಗಡೆ ಹೋಗಿ ಗಂಡನನ್ನ ಎದುರಿಸಬೇಕು, ಮಗನ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿ ಮುಂದಾಗುವಂತಹ ಒಂದು ನಾಟಕವನ್ನ ಮಾಡ್ತಾಳೆ. ಇದಾದ ತಕ್ಷಣ ತನ್ನ ತಾಯಿಗೆ ಕರೆ ಮಾಡಿ ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಅದಾಗ ಅವರು ಬಂದು ನೋಡಿದಂತ ಪಕ್ಕದ ಮನೆಯಲ್ಲಿ ಇದ್ದಂತ ಅವ್ರ ಸಂಬಂಧಿಕರು ಮತ್ತು ಅವರ ತಾಯಿ ಎದುರಿನ ಅಜ್ಜಿಗೂ ಕೂಡ ವಿಚಾರವನ್ನು ತಿಳಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ನೋಡಿ ಮಾತಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯ ಮೃತದೇಹಗಳನ್ನ ಕೂಡ ಈಗ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ವರದಿ ಬಂದ ನಂತರ ಮತ್ತಷ್ಟು ಅಸಲಿ ವಿಚಾರಗಳು ಕೂಡ ತಿಳಿದು ಬರುತ್ತೆ. ಈ ಹಿಂದೆ ಕೂಡ ಈಕೆ ಇಂಥರ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಆಗ ಮನೆಗೆ ಕರೆಸಿ ಬುದ್ಧಿಯನ್ನ ಹೇಳಿರ್ತಾರೆ. ಈ ಎಲ್ಲವನ್ನ ಕೂಡ ಬಿಂಬಿಸುವ ರೀತಿಯಲ್ಲಿ ಅಂದ್ರೆ ಗಾಳಿಯನ್ನದ್ದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಹೇಳೋದಕ್ಕೋಸ್ಕರ ಒಂದು ಆಡಿಯೋವನ್ನು ಕೂಡ ಈಕೆ ಬಿಡುಗಡೆ ಮಾಡಿರ್ತಾಳೆ. ಏನು ವಿಮಲಾ ಹರಿಣಿಯ ತಾಯಿ ಆ ಹಳ್ಳಿಯನಿಗೆ ಬೇರೆ ಒಂದು ಯುವತಿಯ ಜೊತೆ ಅಕ್ರಮ ಸಂಬಂಧ ಇತ್ತು. ಈ ವಿಚಾರ ತಿಳಿದು ಆತ ಮನೆಗೆ ಹೋಗಿರ್ಲಿಲ್ಲ. ಇಷ್ಟಾದ್ರೂ ಕೂಡ ತನ್ನ ಮಗಳದ್ದೇನೂ ತಪ್ಪೇ ಇಲ್ಲ, ಆತನೇ ಈ ರೀತಿಯಾಗಿ ಮಾಡಿರೋದಂತ ಹೇಳಿ ಬಿಂಬಿಸೋದಕ್ಕೆ ಮುಂದಾಗಿದೆ. ಅದರ ಪೊಲೀಸರ ತನಿಖೆಯಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಆಕೆ ಕೊಲೆ ಮಾಡಿರುವಂತಹದ್ದು ಸದ್ಯ ತಿಳಿದು ಬಂದಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಡೀಟೇಲ್ಸ್ಗಾಗಿ.